ಸ್ನೇಹಿತರೆ, ನಿಮಗೆ ಎಷ್ಟೋ ಜನರಿಗೆ ನಿಮ್ಮಲ್ಲಿ ಇಂಗ್ಲೀಷ್ ಓದೋದು ಬರೆಯೋದು ತುಂಬ ಕಷ್ಟ ಆಗುತ್ತೆ. ಒಂದಷ್ಟು ಓದಕ್ಕೆ ಬರುತ್ತೆ, ಆದರೆ ಕೆಲವು ಪದಗಳು ಬಂದಾಗ ಅದು ವಿಚಿತ್ರ ಅಂತ ಅನ್ಸುತ್ತೆ. ಇದ್ಯಾಕೆ ಹಿಂಗೆ ಓದಬೇಕು, ಅದ್ಯಾಕೆ ಹಂಗೆ ಓದಬೇಕು ಅಂತ ನಿಮಗೆ ಅನ್ಸುತ್ತೆ. ಇದಕ್ಕೆ ಕಾರಣ ಏನು ಗೊತ್ತಾ? ಇಂಗ್ಲೀಷಲ್ಲಿ ಒಂದೇ ಥರ ಓದೋ ಕ್ರಮ ಇರೋದಿಲ್ಲ. ಸೊ ನಾವು ಫೋನಿಕ್ಸ್ ಬ್ಲೆಂಡಿಂಗ್ ಅಂತ ತಗೊಂಡಾಗ ಅದನ್ನು ಬೇರೆ ಥರ ಓದಬೇಕು. ಇನ್ನು ಕೆಲವು ಪದಗಳನ್ನು ನಾವು ಅದರಲ್ಲಿ ಬೇರೆ ಇದನ್ನು ಐಡೆಂಟಿಫೈ ಮಾಡಬೇಕು. ಓಕೆ, ಸೊ ಇದೇ ಸಮಸ್ಯೆ ಇರೋದ್ರಿಂದ ಎಷ್ಟೋ ಜನರಿಗೆ ಇಂಗ್ಲೀಷು ಓದಕ್ಕೆ ಕಷ್ಟ ಆಗ್ತಾ ಇರೋದು. ಆ ಸಮಸ್ಯೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲೀಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ಕ್ಲಿಕ್ ಮಾಡಿ. ಐ ಆಮ್ ಹಿಯರ್ ಟು ಟೀಚ್ ಇಂಗ್ಲೀಷ್. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ. ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ರೈಟ್, ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಓಕೆ, ಸೊ ಈಗ ನಾನು ಎಲ್ರಿಗೂ ಏನೋ ಸಮಸ್ಯೆ ಇದೆ ಅಂತ ಹೇಳಿದ್ನಲ್ಲ. ಬೇಸಿಕ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ ನಾವು ಫೋನಿಕ್ಸು ಬ್ಲೆಂಡಿಂಗು ಅಂತ ಕಲಿತ ಮೇಲೆ ನಾವು ಇನ್ನೊಂದು ವಿಷಯ ಕಲಿಬೇಕು. ಫೋನೋಗ್ರಾಮ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಫೋನೋಗ್ರಾಮ್ಸ್ ಅಂದ್ರೆ ಏನು? ಎರಡು ವವೆಲ್ಸ್, ಎಸ್ಪೆಷಲಿ ಎರಡು ವವೆಲ್ಸ್ ಮಾತ್ರ ಅಲ್ಲ, ಅದರಲ್ಲಿ ಕಾನ್ಸನೆಂಟ್ಸ್ ಬರ್ಬೋದು. ಎರಡು ವವೆಲ್ಸ್ ಸೇರಿದಾಗ ಅದು ಸಪರೇಟ್ ಆಗಿ ಅದರ ಸೌಂಡ್ ಬರುತ್ತೆ. ಓಕೆ, ಸೊ ಈ ಉದಾಹರಣೆಗೆ ನೋಡಿ, ನಾವು ಫೋನೋಗ್ರಾಮ್ಸ್ ಈಗಾಗಲೇ ನಾವು ಇಲ್ಲಿ ಐ ತಗೊಂಡಿದ್ದೀನಿ. ನಾನು ಐ ಫೋನೋಗ್ರಾಮ್ಸ್ ತಗೊಂಡಿದ್ದೀನಿ. ಐಕ್ಕಿಂತ ಮುಂಚೆ ನಾನು ಬೇರೆ ಫೋನೋಗ್ರಾಮ್ಸ್ ಎಲ್ಲ ಮಾಡಿದ್ದೀನಿ. ಅದು ನಿಮಗೆ ನೆಕ್ಸ್ಟ್ ಇದರಲ್ಲಿ ಸಿಗುತ್ತೆ, ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಅದರ ಲಿಂಕ್ ಸಿಗುತ್ತೆ. ನಾವು ಎ ಆಮೇಲೆ ಬೇರೆ ಫೋನೋಗ್ರಾಮ್ಸ್ ಯಾವುದಿದೆ ನೋಡಿ, GU. ಓಕೆ, ಸೊ ತುಂಬ ಫೋನೋಗ್ರಾಮ್ಸ್ ಇದ್ದಾವೆ, ಸುಮಾರು 70-75 ಫೋನೋಗ್ರಾಮ್ಸ್ ಇದ್ದಾವೆ. ಅದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ನಮಗೆ ಅದರದ್ದು ಪ್ರೊನೌನ್ಸ್ ಮಾಡೋದು ಹೇಗೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಆಲ್ರೈಟ್. ಸೊ ಈ ವಿಡಿಯೋದಲ್ಲಿ ನಾವೇನು ನೋಡೋಣ? ಐ ಅನ್ನೋ ಫೋನೋಗ್ರಾಮ್. ಅಂದರೆ ಫೋನೋಗ್ರಾಮ್ ಅಂದರೆ ಏನು? ಎರಡು ವವೆಲ್ ಬರ್ಬೋದು, ಅಥವಾ ಒಂದಕ್ಕಿಂತ ಜಾಸ್ತಿ ವವೆಲ್ ಬಂದು ಅಥವಾ ಕಾನ್ಸನೆಂಟ್ ಎರಡು ಸೇರಿದಾಗ ಅದು ನಮಗೆ ಬೇರೆ ಥರ ಸೌಂಡ್ ಆಗುತ್ತೆ. ಈಗ ನೋಡಿ, ಸಾಮಾನ್ಯವಾಗಿ ನಾನು ನಿಮಗೆ ಫೋನಿಕ್ಸ್ ಮತ್ತು ಫೋನೋಗ್ರಾಮ್ಸ್ ಅಲ್ಲಿ ಹೇಳಿರೋದೇನು? ಈಗ ಇ ನಾನು ಇದನ್ನು ಫೋನಿಕ್ಸಲ್ಲಿ ನಿಮ್ಗೆ ಹೇಳಿದೆ. ಐನ ನಾವು ಇ ಅಂತ ಹೇಳಬೇಕು ಅಥವಾ ಐ ಅಂತ ಹೇಳಬೇಕು. ಈನ ನಾನು ಏನು ಹೇಳಿದೆ ನಿಮಗೆ? ಈನ ಎ ಅಂತ ಹೇಳಬೇಕು ಅಂತ ಹೇಳಿದ್ದೆ. ಓಕೆ, ಸೊ ಇಲ್ಲಿ ಇ ಇರೋದ್ರಿಂದ ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲಸ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ. ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಎ ಅಂತ ಕೂಡಿಸಿ ಓದಕ್ಕಾಗುತ್ತಾ? ಇಲ್ಲ. ಓಕೆ, ಸೊ ಅದು ಐ ಬಂದಾಗ ಅದರ ಉಚ್ಚಾರಣೆ ಬೇರೆ ಇರುತ್ತೆ. ಅದು ಏನು, ಅದು ಎಷ್ಟು ಥರದ ಉಚ್ಚಾರಣೆ ಇದೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಈಗ ನೋಡಿ, ಫಸ್ಟ್ ಐ ಇದೆಯಲ್ವಾ? ನಾವಿಲ್ಲಿ ಈ ಅನ್ನೋ ಉಚ್ಚಾರಣೆ ಬರುತ್ತೆ. ಈ ವರ್ಡ್ಸ್ ನೋಡಿ, ಪದಗಳು ನೋಡಿ, ಇಲ್ಲಿ ಬಿ ಲೀ, ಇಲ್ಲಿ ಐ ಇದೆಯಾ? ಇದನ್ನೇನಂತ ಓದ್ತೀವಿ ನಾವು? ಬಿಲೀವ್. 1 2 3 4. ಸೊ ಇಲ್ಲಿ ನೋಡಿ, ಬಿಲೀವ್ ಅಂತಿದೆ, ಬಿಲೀವ್ ಅಂತಿದೆ. ಬಿಲೀವ್ ಅಲ್ಲಿ ಇಲ್ಲಿ ಐ ಮತ್ತೆ ಇ ಇದೆ, ಡಬಲ್ ಇ ಇಲ್ಲ. ಸೊ ಡಬಲ್ ಇ ಬಂದ್ರೂ ಇ ಅಂತಾನೆ ಹೇಳಬೇಕು, ಆದರೆ ಇಲ್ಲಿ ಐ ಅಂತಿದೆ ಅಲ್ವಾ? ಸೊ ಹಾಗಾಗಿ ಬಿಲೀವ್. ಈಗ ಬಿಲೀವ್ ಅಲ್ಲಿರೋದು ನಾವು LI ಮಾತ್ರ ತಗೊಳ್ಳೋಣ. LI ಈ ಬಿಲೀವ್ ಇದೆಯಲ್ಲ, BE. ಸೊ LI ಮಾತ್ರ ತಗೊಳ್ಳೋಣ. ಬರೀ LI ಬಂದರೆ ಇದಕ್ಕೆ ಉಚ್ಚಾರಣೆ ಬೇರೆ ಇರುತ್ತೆ, ಲೈ. ಓಕೆ, ಸೊ ಅದೇ ಇಲ್ಲಿ ಲೈ ಹಾಕೋಕ್ಕಾಗುತ್ತೆ. ಇದೇ ಲೈನ ನಾವು ಇಲ್ಲಿ ಹಾಕ್ತೀನಿ, ಅವಾಗ ಏನಾಗುತ್ತೆ? ಬಿಲೈವ್ ಆಗುತ್ತೆ. ಓಕೆ, ಸೊ ಈ ಥರ ಕನ್ಫ್ಯೂಷನ್ಸು ತುಂಬ ಇರುತ್ತೆ ಇಂಗ್ಲೀಷಲ್ಲಿ. ಅದಕ್ಕೆ ನಾವು ಫೋನೋಗ್ರಾಮ್ಸ್ ಅಂತ ಸಪ್ರೇಟ್ ಪಾಠ ಇರುತ್ತೆ. ಓಕೆ, 1 2 3 4 ಫೋನೋಗ್ರಾಮ್ಸಲ್ಲಿ ಬರೋ ಪಾಠಗಳನ್ನು, ಫೋನೋಗ್ರಾಮ್ ಪಾಠದಲ್ಲಿ ಬರುವಂತಹ ಪದಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಅವಾಗ ಕರೆಕ್ಟಾಗಿ ಕೆಲವು ಪದಗಳನ್ನು ಈಸಿಯಾಗಿ ನೀವು ಓದ್ಬೋದು. ಓಕೆ, ಸೊ ನೋಡೋಣ. ಈಗ ಐ ಬಂದಾಗ ಫಸ್ಟಿಗೆ ನಾನು ಹೇಳ್ತಾ ಇರೋದು ಇ ಅಂತ ಸೌಂಡ್ ಬರುತ್ತೆ. ಇ ಅಂತ ಸೌಂಡ್ ಬರೋದು ಒಂದಷ್ಟು ಪದಗಳು ನಾವು ತಿಳ್ಕೊಂಡಿದ್ರೆ ಒಳ್ಳೆಯದು. ಓಕೆ, ಸೊ ವರ್ಡ್ಸ್ ಯಾವುದು ನೋಡಿ? ಬಿಲೀವ್. ಅಲ್ಲಿ ಐ ಇದೆ, ಇಲ್ಲೂ ಐ ಇದೆ. ಇದನ್ನ ಹೇಗೆ ಹೇಳಬೇಕು? ಅಚೀವ್. ಇಲ್ಲಿ ಐ ಇದೆ. ಇದನ್ನ ಹೇಗೆ ಹೇಳ್ತೀವಿ ನಾವು? ಚೀಫ್. ಏನಂತ? ಚೀಫ್. ಇಲ್ಲೂ ಐ ಇದೆ. ಫೀಲ್ಡ್. ಇಲ್ಲೂ ಐ ಇದೆ. ಬ್ರೀಫ್. ಓಕೆ, ಸೊ ನಾವು ಇ ಅಂತ ತಗೋಬೇಕು. ಉಳಿದಿರೋ ಅಕ್ಷರಗಳನ್ನ ಫೋನಿಕ್ಸ್ ಬ್ಲೆಂಡಿಂಗ್ ಏನಿದೆ ಅದೇ ಥರ. ಲೈಕ್ ಈಗ ಬ್ರೀಫ್. ಹಾಗೆ ಇಲ್ಡ್, ಫೀಲ್ಡ್. ಚೀಫ್. ಅಚೀವ್. ಬಿಲೀವ್. ಇದೇ ಥರ ಓದಬೇಕು ಅದನ್ನು. ಓಕೆ, ರೈಟ್. ನೆಕ್ಸ್ಟ್ ನೋಡಿ, NI ಇದೆ. ಐನ ನಾವೇನು ಹಾಕಬೇಕು? ಎನ್ ಹಾಕಿದ್ರೆ ಏನಾಗುತ್ತೆ? ನೀಸ್. ಹಾಗೆ ರಿಟ್ರೀವ್. ಒಂದೊಂದೇ ಅದನ್ನು ಅಲ್ಲಲ್ಲೇ ಕಟ್ ಮಾಡ್ಕೊಂಡ್ರಾಯ್ತು. ಪೀಸ್. ಓಕೆ,
ಅಚೀವರ್ ಅಥವಾ ಇಲ್ಲಿ ಅಚೀವರ್ ಅಚೀವರ್. ರಿಲೀಫ್ ಓಕೆ. ಹಾಗೆ ಸ್ಪೀಸೀಸ್ ಓಕೆ. ಸ್ಪೀಸೀಸ್ ಈಲ್ಡ್ ಶೀಲ್ಡ್ ಈಲ್ಡ್ ಇಲ್ಲಿ ಇದು ಬಿ ಇ ಅಲ್ಲಿ ಬಿಲೀವ್ ಅಲ್ಲಿ ವಿ ಇದೆ, ಇಲ್ಲಿ ಎಫ್ ಇದೆ. ಬಿಲೀಫ್ ಇದೇನಿದು ಕುಕಿ. ಹಾಗೆ ಪ್ರೀಸ್ಟ್. ಹಾಗೆ ಥೀಫ್. ಮೂವಿ. ಸೀರೀಸ್. ಸೊ ಇಲ್ಲಿ ಐನ ಸಪರೇಟ್ ಮಾಡ್ಕೊಳ್ಳಿ, ಅದನ್ನು ನಾವು ಇ ಅಂತ ಹೇಳಬೇಕು. ಓಕೆ ಹಾಂ. ಸೊ ಇದು ಬರೋದಿಲ್ಲ, ಇದು ನೆಕ್ಸ್ಟ್ ಇದಕ್ಕೆ ಬರುತ್ತೆ. ಗೊತ್ತಾಯ್ತಲ್ಲ? ಈಗ ಇದಕ್ಕೆ ಏನು ಹೇಳ್ತೀವಿ? ಬಿಲೀವ್, ಅಚೀವ್, ಫೀಲ್ಡ್, ಬ್ರೀಫ್, ನೀಸ್, ರಿಟ್ರೀವ್, ಪೀಸ್, ಅಚೀವರ್, ರಿಲೀಫ್, ಸ್ಪೀಸೀಸ್, ಶೀಲ್ಡ್, ಈಲ್ಡ್, ಬಿಲೀಫ್. ಸೊ ಈ ಥರ ನೀವು ಆ ಪದಗಳನ್ನು ಸ್ವಲ್ಪ ನೆನಪಲ್ಲಿಟ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ಅವಾಗ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಟೈಮ್ ನೀವು ಆ ಪದ ನೋಡಿದಾಗ ನಿಮಗೆ ಆಟೋಮೆಟಿಕಾಗಿ ಗೊತ್ತಾಗ್ಬಿಡುತ್ತೆ ನಾವು ಇಲ್ಲಿ ಹೇಳಬೇಕು ಅಂತ. ಓಕೆ ಆಲ್ರೈಟ್. ಸೊ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ವರ್ಡ್ಸ್ ಯಾವುದಿದೆ ಅಂತ. ಈಗ ಇಲ್ಲಿ ನಾವು ಬಿಲೀವ್ ಅಂತ ನೋಡಿದ್ವಲ್ಲ, ಅಲ್ಲಿ ನಾವು ಏನು ಹಾಕೊಂಡಿದ್ದೀವಿ? ಇ ಹಾಕೊಂಡಿದ್ದೀವಿ. ಈಗ ಇಲ್ಲಿ ನೋಡಿ, ಫೋನೋಗ್ರಾಮ್ ಐ ಅಲ್ಲೇ ಕೆಲವು ಪದಗಳಿದ್ದಾವೆ. ಕೆಲವು ಪದಗಳು ನಿಮಗೆ ಇ ಹಾಕ್ಲಿಕ್ಕೆ ಬರೋದಿಲ್ಲ, ಅಲ್ಲಿ ಇ ಅಂತ ಬರೋದಿಲ್ಲ, ಇ ಅಂತ ಉಚ್ಚಾರಣೆ ಮಾಡೋವಾಗಿಲ್ಲ. ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ ನನ್ನ ಹತ್ರ, ಮಾಡೋದಿಲ್ಲ ಅಷ್ಟೇ. ಓಕೆ ಈಗ ಇಲ್ಲಿ ನೋಡಿ, ಇಲ್ಲೇನಿದೆ ವರ್ಡು QUI, ಇಲ್ಲೂ ಐ ಇ ಇದೆಯಾ? ಬಟ್ ಇದನ್ನು ನಾವು ಹೆಂಗೆ ಹೇಳಬೇಕು? ಕ್ವಾಯಟ್. ಓಕೆ. ಹಾಗೆ ಇಲ್ಲಿ DIE ಇದೆಯಾ? ಇಲ್ಲೂ ಐ ಇ ಇದೆಯಾ? ಸೊ ಇಲ್ಲೂ ಐ ಇ ಇದೆಯಾ? ಇಲ್ಲೂ ಐ ಇ ಇದೆ. ಓಕೆ. ಸೊ ಇಲ್ಲಿ ಇ ಅಂತ ಹೇಳೋಕ್ಕಾಗುತ್ತಾ? ಅವಾಗ ಇ ಅಂತ ಹೇಳಿದ್ವಿ, ಇಲ್ಲೂ ಇ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಸೊ ಇಲ್ಲಿ ಅಂತ ಹೇಳಬೇಕು ನಾವು ಐ. ಎಕ್ಸಾಂಪಲ್ ಕ್ವಾಯಟ್. ಕ್ವಾಯಟ್. ಡಯಟ್. ಕ್ವಾಯಟ್. ಓರಿಯಂಟ್. ಕ್ಲೈಂಟ್. ಸೈನ್ಸ್. ಇಲ್ಲಿ ಎ ಬರುತ್ತೆ. ಓಕೆ. ಸೊ ಹಾಗಾಗಿ ಈ ವರ್ಡ್ಸನ್ನು ನೆನಪಲ್ಲಿ ಇಟ್ಕೋಬೇಕು, ಪ್ರಾಕ್ಟೀಸ್ ಮಾಡೋ ಮೂಲಕ ನಮಗೆ ಅದು ನೆನಪಲ್ಲಿರುತ್ತೆ. ನೆಕ್ಸ್ಟ್ ಇನ್ನೊಂದು, ಇಲ್ಲಿ ಐ ಅಂತ ಹೇಳಿದ್ವಿ, ಕ್ವಾಯಟ್, ಡಯಟ್, ಓರಿಯಂಟ್, ಕ್ಲೈಂಟ್, ಸೈನ್ಸ್. ಬಟ್ ಇಲ್ಲಿ ಇಯ ಅಂತ ಬರುತ್ತೆ ನೋಡಿ. ಇಲ್ಲಿ ಕ್ಯಾಶಿಯರ್, ಇಲ್ಲಿ ಆರ್ನ ನೀವು ಸೈಲೆಂಟ್ ಮಾಡ್ಬೋದು. ಕೊರಿಯರ್, ಪ್ರೀಮಿಯರ್, ಬ್ಯಾರಿಯರ್, ಕ್ಯಾರಿಯರ್. ಸೊ ಇಲ್ಲಿ ಇಯರ್ ಬಂದಿದೆಯಲ್ಲ. ಸೊ ಇಯ ಕ್ಯಾಶಿಯರ್, ಕೊರಿಯರ್, ಪ್ರೀಮಿಯರ್, ಬ್ಯಾರಿಯರ್, ಕ್ಯಾರಿಯರ್, ಇಯ ಬಂದಿದೆ ಅಲ್ವಾ? ಸೊ ಇಯರ್. ಓಕೆ. ಇದರಲ್ಲೂ ಅಷ್ಟೇ ನೋಡಿ, ಕಾಪಿಯರ್, ಇಲ್ಲಿ ಏನಿದೆ? ಇಯರ್ ಇದೆ. ಸೊ ಇಯರ್ ಎಲ್ಲದರಲ್ಲೂ ಇಯರ್ ಇದೆ ನೋಡಿ. ಕಾಪಿಯರ್, ಫ್ರಂಟಿಯರ್, ಬ್ರಿಗೇಡಿಯರ್, ಗ್ಲಾಸಿಯರ್. ಸೊ ಇದು ಮಾತ್ರ ಸ್ವಲ್ಪ ಚೇಂಜ್ ಆಗುತ್ತೆ. ಇದು ಗ್ಲೇಷಿಯರ್ ಅಂತ ಅಮೆರಿಕನ್ ಇಂಗ್ಲೀಷಲ್ಲಿ ಹೇಳ್ತಾರೆ, ಗ್ಲಾಸಿಯರ್ ಅಂತ ಬ್ರಿಟಿಷ್ ಇಂಗ್ಲೀಷಲ್ಲಿ ಹೇಳ್ತಾರೆ. ನ್ಯೂಟ್ರಿಯೆಂಟ್. ಸೊ ಇಯ. ಹಾಗಾದ್ರೆ ಇಂಗ್ಲೀಷಲ್ಲಿ ಐ ಬಂದಾಗ ಯಾವುದನ್ನು ಹೇಳಬೇಕು ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಈ ವರ್ಡ್ಸನ್ನು ನೀವು ಪದೇ ಪ್ರಾಕ್ಟೀಸ್ ಮಾಡಬೇಕು, ಆಮೇಲೆ ಐಡೆಂಟಿಫೈ ಮಾಡೋಕೆ ಕೂತಿರ್ಬೇಕು. ಆಮೇಲೆ ಅಯ ಯಾವುದು? ಅಯ್ಯಲ್ಲಿ ಜಾಸ್ತಿ ಏನಿಲ್ಲ, ಅಲ್ಲಿ ಬರುವಂಥ ಪದಗಳು ಮಾತ್ರ. ಓಕೆ ಆಲ್ರೈಟ್. ನೆಕ್ಸ್ಟ್ ನೋಡೋಣ. ಓಕೆ ಈಗ ನೋಡಿ, ನೆಕ್ಸ್ಟ್ ಈಗ ಯಾವ್ದು ಬಂತು? ಐ. ನೆಕ್ಸ್ಟ್ ಯಾವುದು? ಇ. 3 ಸೌಂಡ್ ಬಂತು. ಸೊ ಐ ಬಂದಾಗ 3 ಸೌಂಡ್ ಬರುತ್ತೆ. ನೆಕ್ಸ್ಟ್ ಇನ್ನೇ ಎಷ್ಟು ಬರುತ್ತೆ? ಯಾವ್ದು ಬರುತ್ತೆ ನೋಡೋಣ. ನೆಕ್ಸ್ಟ್ ನೋಡಿ, ಐ ಅಂತ ಬಂದಾಗ ಐ ಅಂತ ಬರೋ ಚಾನ್ಸ್ ಇದೆ. ಏನಂತ? ಐ ಅಂತ ಬರ್ಬೋದು. ಓಕೆ. ಸೊ ಐ ಅಲ್ಲಿ ನೋಡಿ ವರ್ಡ್ಸ್ ನೋಡಿ, ಲೈ, ಟೈ, ಪೈ, ಡೈ, ಫ್ರೈಡ್, ಫ್ರೈಡ್, ಟ್ರೈಡ್, ಫ್ರೈಸ್, ಡೈಡ್. ಇಲ್ಲೆಲ್ಲ ನಿಮ್ಗೆ ಏನು ಸೌಂಡ್ ಬರುತ್ತೆ? ಈನು ಬರಲ್ಲ, ಇಯನು ಬರಲ್ಲ, ಅಯನು ಬರಲ್ಲ. ಏನು ಬರುತ್ತೆ? ಬರೀ ಐ ಬರುತ್ತೆ. ಲೈ. ಈಗ ಐ ಹೇಗೆ ಸರ್ ಬರುತ್ತೆ ಅಂತ ಕೇಳಿದ್ರೆ, ಐ ಸಪ್ರೇಟ್ ಮಾಡಿ. ಎಲ್ ಅಲ್ವಾ? ಇದನ್ನು ನಾನು ಲೈ ಅಂತ ಹೇಳ್ತಾ ಇದ್ದೀನಿ. ಎಲ್ ತೆಗೆದು ಬಿಡಿ, ಅವಾಗ ಉಳಿಯೋದೇನು? ಐ. ಓಕೆ. ಹಾಗೆ ಇದರಲ್ಲಿ ಟೈ, ಟಿ ತೆಗೆದ್ರೆ ಐ ಉಳಿಯುತ್ತೆ. ಪಿ ತೆಗೆದ್ರೆ ಐ ಉಳಿಯುತ್ತೆ. ಐ ಎಲ್ಲ ಐ ಅಂತಲೇ ಬರುತ್ತೆ. ಹಾಗೆ ಇಲ್ಲೂ ನೋಡಿ, ಸೊಸೈಟಿ, ವೆರೈಟಿ, ರೆಕ್ಟಿಫೈಡ್, ಕ್ವಾಲಿಫೈಡ್, ಆಂಪ್ಲಿಫೈಡ್. ಇದೇ ಥರ ಬಹಳ ಪದಗಳಿದ್ದಾವೆ. ಇಲ್ಲಿ ನೀವು ಫೈಡ್ ಅಂತ ಎಲ್ಲೇ ಬರಲಿ, FIED ಬಂದರೆ ಅದನ್ನು ಫೈಡ್ ಅಂತಲೇ ಓದಬೇಕು, ಫೀಡ್ ಅಂತ ಓದಬಾರ್ದು. ಫೈಡ್. ಓಕೆ ಆಲ್ರೈಟ್. ನೆಕ್ಸ್ಟು ಇದೇ ಥರ ಇನ್ಯಾವ ಸೌಂಡ್ ಇದೆ ನೋಡೋಣ.
ಐಗೆ ಅಷ್ಟೇ 4 ಸೌಂಡ್. ಈಗ ಇನ್ನು ನಿಮಗೆ ಐಯಲ್ಲೇ ಹೇಳಬೇಕು ಅಂದರೆ ನೋಡಿ, ಐಯಲ್ಲಿ ಇನ್ನೊಂದು ಎಕ್ಸೆಪ್ಷನ್ಸ್ ಇದೆ. ಎಕ್ಸೆಪ್ಷನ್ ಅಂದರೆ ಅದು ಇದಕ್ಕೆ ಬರೋದಿಲ್ಲ, ಬೇರೆ ಒಂದೇ ಒಂದು ಪದ ಇರಬೇಕು. FRIEND, FRIEND. ಇಲ್ಲಿ ನಾವು ಎ ಅಂತ ಹೇಳ್ತೀವಿ, ಫ್ರೆಂಡ್. ಇದನ್ನ ಏನಂತ ಹೇಳ್ತೀವಿ? ಫ್ರೆಂಡ್ ಅಂತ ಹೇಳ್ತೀವಿ ಇದನ್ನು. ಸೊ ಹಾಗಾದ್ರಲ್ಲಿ ಇಲ್ಲಿ ಏನಿದೆ? ಕೊಂಬೇನಿದೆ, ಇದು ಎ ತಾನೆ. ಸೊ ಎ ಅಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ, ನಿಮಗೆ ಕಾಮನ್ ಆಗಿ ಒಂದೇ ವರ್ಡ್ ಯೂಸ್ ಮಾಡೋದು ಜಾಸ್ತಿ, ಫ್ರೆಂಡ್. ಸೊ ಫ್ರೆಂಡನ್ನು ನಾವು ಹಿಂಗೆ ಬರಿಬೋದಲ್ವಾ? FREND. ಇದು ತಪ್ಪು, ನೀವು ಐ ಹಾಕಲೇಬೇಕು. ಓಕೆ, ಬರೀ FREND ಬರೆದ್ರೆ ಅದ್ರ ಮೀನಿಂಗ್ ಚೇಂಜ್ ಆಗುತ್ತೆ, ಹಾಗಾಗಿ ಐ ಹಾಕಲೇಬೇಕು. ಓಕೆ, ಆಲ್ರೈಟ್. ಇನ್ನು ಬೇರೆ ಪದಗಳು ಇದೇ ಥರ ಬೇರೆ ಪದಗಳು ಇದಾವ ಅಂತ ನೋಡೋಣ. ಓಕೆ, ಬೇರೆ ಇಲ್ಲ, ಇಷ್ಟೇ. ಐಯಲ್ಲಿ ನಿಮಗೆ ಇಷ್ಟೇ ಇರೋದು. ಓಕೆ, ಐಯಲ್ಲಿ ಎಷ್ಟಿದ್ದಾವೆ ಪದಗಳು ನೋಡಿ. ಒಂದು ಇ ಅಂತ ಹೇಳಿದೆ ನಾನು. ಇ ಅಲ್ಲಿ ಯಾವುದು ನಿಮಗೆ? ಬಿಲೀವ್, ಅಚೀವ್, ಚೀಫ್ ಇದೆಲ್ಲ ಬರುತ್ತೆ. ಆಮೇಲೆ ಯಾವುದು? ಐ ಅಂತ ಹೇಳಿದೆ. ಕ್ವಯಟ್, ಡಯಟ್, ಓರಿಯಂಟ್, ಕ್ಲೈಂಟ್, ಸೈನ್ಸ್. ಆಮೇಲೆ ಕ್ಯಾಶಿಯರ್, ಕೊರಿಯರ್, ಪ್ರೆಮಿಯರ್, ಬ್ಯಾರಿಯರ್, ಕರಿಯರ್. ಸೊ ಇಲ್ಲಿ ಇಯ ಇಲ್ಲಿ ಕಾಪಿಯರ್, ಫ್ರಂಟಿಯರ್, ಬ್ರಿಗೇಡಿಯರ್, ಗ್ಲೇಷಿಯರ್, ಗ್ಲಾಸಿಯರ್, ನ್ಯೂಟ್ರಿಯೆಂಟ್. ಓಕೆ, ಸೊ ಎಲ್ಲ ಇಯ ಆದಮೇಲೆ ಐ ಅಂತ ಬರುತ್ತೆ ಅಂತ ಹೇಳಿದೆ. ಐಗೇನು? ಲೈಟ್, ಟೈ, ಪೈ, ಡೈ, ಫ್ರೈಡ್, ಟ್ರೈಸ್, ಟ್ರೈಡ್, ಫ್ರೈಸ್, ಡೈಸ್, ಡೈಡ್, ಸೊಸೈಟಿ, ವೆರೈಟಿ, ರೆಕ್ಟಿಫೈಡ್, ಕ್ವಾಲಿಫೈಡ್, ಆಂಪ್ಲಿಫೈಡ್. ಸೊ ನಾನು ಒಂದಷ್ಟು ಎಕ್ಸಾಂಪಲ್ಸ್ ಅಷ್ಟೇ ತೊಗೊಂಡಿದ್ದೀನಿ. ಇದೇ ಥರ ತುಂಬ ಎಕ್ಸಾಂಪಲ್ಸ್ ಬರುತ್ತೆ. ಸ್ಪೆಷಲಿ ಇದರಲ್ಲಿ ಜಾಸ್ತಿ ಬರೋದಿಲ್ಲ, ಇದರಲ್ಲಿ ಆಲ್ಮೋಸ್ಟ್ ಇಷ್ಟೇ ಬರೋದು ನಿಮಗೆ. ಇನ್ನು ಬೇರೆ ಇದರಲ್ಲಿ ರೆಕ್ಟಿಫೈಡ್, ಇದರಲ್ಲಿ ನಿಮಗೆ ತುಂಬ ಎಕ್ಸಾಂಪಲ್ಸ್ ಬರುತ್ತೆ. ಓಕೆ, ಗೊತ್ತಾಯ್ತಲ್ಲ? ನೆಕ್ಸ್ಟ್ ಇನ್ನೊಂದು ಯಾವುದು? ಅಷ್ಟೇ, ಗೊತ್ತಾಯ್ತಲ್ಲ? ಈಗ ಎಷ್ಟು ಸೌಂಡ್ಸ್ ಬಂತು ನಿಮಗೆ ಇಂಗ್ಲೀಷಲ್ಲಿ? ಇ ಬಂದಾಗ, ಈಗ ಬಂದಾಗ ಒಂದು ಇ, ಇನ್ನೊಂದು ಐ, ಇನ್ನೊಂದು ಐಗೆ ಇಯ, ರೈಟ್? ಇನ್ನೊಂದು ಯಾವುದು? ಐ. ಆಮೇಲೆ ಕೊನೆಯಲ್ಲಿ ನಾನು ಒಂದು ಪದ ಹೇಳಿದೆ, ಫ್ರೆಂಡಿಗೆ ಒಂದೇ ಸೌಂಡ್ ಬರುತ್ತೆ. ಅದು ಯಾವುದು ನೋಡಿ? 1 2 3 4 5. ಇ ಬಂದಾಗ 5 ಥರದ್ದು ಸೌಂಡ್ ಬರುತ್ತೆ. ಅದನ್ನು ನಾವು ಸರಿಯಾಗಿ ಗಮನಿಸಬೇಕು. ಆ ಪದಗಳನ್ನು ಪದೇ ಓದೋದ್ರಿಂದ ನಿಮಗೆ ಅದು ಕರೆಕ್ಟಾಗಿ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಅನ್ನು ಕೊಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಓಕೆನಾ? ಮುಂದಿನ ವಿಡಿಯೋ ಬರೋವರೆಗೂ ನನ್ನ ವಿಡಿಯೋಗಳನ್ನು ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.